A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಿನ್ನಿನ ದಿವಸ ನಮ್ಮ ಬಸನಗೌಡ ಯತ್ನಾಳ್ ಅವರು ಶಾಸನದಾಗ ಎಲ್ಲ ಫ್ಯಾಕ್ಟ್ರಿ ಅವರು 3250 ಕೊಡತ್ತಾರೆ. ಎಲ್ಲರೂ ಕೊಡತ್ತಾರೆ. 2050 ನೀವು ಕೊಡತ್ತೀರ, ನಾವು ಕೊಟ್ಟರೆ ನಮ್ದು ಎಲ್ಲ ನುಕ್ಸಾನ ಆಗೋದಿಲ್ಲನ್ರಿ. ನಾವು ಫ್ಯಾಕ್ಟ್ರಿ ಹೆಂಗೆ ನಡೆಸೋದಾ ಅಂತ ನೀವು ಕೇಳ್ತೀರಿ. ಎಲ್ಲ ಶಾಸನ ಮಾತಾಡ್ತೀರಿ ಅಲ್ರಿ. ನಿಮ್ಮ ಫ್ಯಾಕ್ಟ್ರಿ ಎಷ್ಟ ನುಕ್ಸಾನ ಆಗದೈತಿ. ಇವರೆಲ್ಲರೂ ಕೂಡ ಇವ್ರ ಫ್ಯಾಕ್ಟ್ರಿ ನಡೆಸೋರಲ್ಲ. ಇವರೆಲ್ಲರೂ 250 ಸರಳವಾಗಿ ಒಪ್ಕೊಂಡು ಕೊಡತ್ತಾರೆ. ಅವ್ರ ಆ ಮಾತಿಗೆ ನೀವು ಯಾಕೆ ಒಪ್ಕೊಳ್ಳೇನಿಲ್ಲ? ನೀವು ಯಾಕೆ ಒಪ್ಕೊಳ್ಳೋದಿಲ್ಲ? ಭಾಳ ಜನ ಹಿಂದೂ ಪರವಾಗಿರ್ತಕ್ಕಂಥ ರೈತರು ಇದ್ದಾರೆ ಅಂತ ತಿಳ್ಕೊರಿ. ನೀವು ಹಿಂದೂ ಪರ ನಾನು ಹಿಡ್ಕೊಂಡು ಎಲ್ಲರೂ ಕೂಡ ನಾ ಇವತ್ತಿನ ದಿವಸ ಸ್ವಾಮೀಜಿ ಆಗಿ ಮಾತಾಡ್ದೇನೆ ಅಂತ ತಿಳ್ಕೊಬೇಡನಿ. ನಾನೊಬ್ಬ ರೈತನಾಗಿ ಮಾತಾಡ್ದೇನೆ ಅಂತ ತಿಳ್ಕೊರಿ. ರೈತರ ಕಣ್ಮನೆಯಾಗಿ ನಾ ಮಾತಾಡ್ದೇನೆ ಅಂತ ತಿಳ್ಕೊರಿ. ನಾವು ಯಾಕೆ ಬೇಕು ಸ್ವಾಮೀಜಿಯವ್ರಿಗೆ ಅಂತ ಪ್ರಶ್ನೆ ತಗೋಬೇಡ್ರಿ. ಸ್ವಾಮೀಜಿಯವರು ರೈತರ ಪರವಾಗಿದ್ದಾರು, ರೈತರಿಗಾಗಿದ್ದಾರು. ಅವ್ರದ್ದು ಹೊಲ ಇದೆ. ಅವರು ಇವತ್ತಿನ ದಿವಸ ಉಳುಮೆ ಮಾಡ್ತಾರೋ, ಕಬ್ಬು ಹಚ್ತಾರೋ. ಅವ್ರಿಗೆ ಕಷ್ಟ ನಷ್ಟ ಅಲ್ರಿ. ಒಂದು ಮಾತು ಕೇಳಿಲ್ಲ ನೀವು. ಗೊಬ್ಬರ ಎಷ್ಟು ರೇಟ್ ಆಗೈತಿ ಇದನ್ನು ಇಳಿಸ್ರಿ ಅಂತ ಕೇಳಿಲ್ಲ. DAP ಗೊಬ್ಬರ ಇಟ್ಟು ರೇಟ್ ಆಗೈತಿ, ಯೂರಿಯಾ ಗೊಬ್ಬರ ಇಟ್ಟು ರೇಟ್ ಆಗೈತಿ, ಔಷಧಿ ಇಟ್ಟು ರೇಟ್ ಆಗಿದೆ, ಅವು ಕೇಳಿಲ್ಲ ನೀವು ಶಾಸನದಾಗ. ಅದೇ ಒಂದು ಇವತ್ತಿನ ದಿವಸ ರೈತರು ಹೋರಾಟ ಮಾಡಿ, ಚಿನ್ನಪ್ಪ ಪೂಜಾರಿ ಅವರೆಲ್ಲ ಹೋರಾಟ ಮಾಡಿ ಗೊಲ್ಲಾಪುರ ಕ್ರಾಸ್ನಾಗ ಎಲ್ಲ ಕಡೆ ಅಹೋರಾತ್ರಿ ಹೋರಾಟ ಮಾಡಿ 9 ದಿನ ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಒಪ್ಪಿರ್ತಕ್ಕಂಥ ಮುಖ್ಯಮಂತ್ರಿ ಒಪ್ಪಿರ್ತಕ್ಕಂಥ ವಿಷಯ. ನೀ ಅದನ್ನು ಇವತ್ತಿನ ದಿವಸ ಕೊಟ್ಟರೆ ನನ್ನ ಫ್ಯಾಕ್ಟ್ರಿ ನುಕ್ಸಾನ ಆಕೈತಿ, ಯಾಕೆ ನೀವು ಇವತ್ತು ದಿವಸ ಇಟ್ಟು ನೀವು ಒಪ್ತೀರಿ ಅಂತ ಕೇಳ್ತೀರಿ ಅಂತಂದ್ರೆ ಮತ್ತೆ ಹೇಳ್ತಾರೆ ನಾವು ಮುಂದೆ ನಾನಾ ಮಂತ್ರಿ ಅಲ್ಲ. ಈಗ ಇವತ್ತಿನ ದಿವಸ ಇದನ್ನು ಎಲ್ಲರೂ ಕೊಟ್ಟದನ್ನು ನೀವು ಒಪ್ಕೊಳ್ತಾ ಇರಲಿಲ್ಲ. ನಾನು ಮಂತ್ರಿ ಆಗಿ ಬಂದು ಏನು ಮಾಡವಪ್ಪ ನೀನು ರೈತರಿಗೆ? ಏನು ನಿನ್ನ ಕೊಡುಗೆ? ಈಗ ಒಪ್ಕೋ. ನಿನ್ನೇನು ಮಾತಾಡಿದಿಲ್ಲ. ಇವತ್ತಿನ ದಿವಸ 3300 ಕೊಟ್ಟು ನನ್ನ ಫ್ಯಾಕ್ಟ್ರಿ ನುಕ್ಸಾನ ಆಕೈತಿ ಅನ್ನುವಂಥ ವಿಚಾರ ಐತಿ. ನಂದ ಫ್ಯಾಕ್ಟ್ರಿ ಹೆಂಗೆ ನಡೆಸೋದ ಅಂತಕ್ಕಂಥ ಒಂದು ವಿಚಾರ ಐತಿ. ಇದನ್ನು ಮಾತಾಡಿದಿಲ್ಲ. ಇದನ್ನು ನಾಳಿನ ಶಾಸನ ಸಭೆ ಒಳಗೆ ನೀವು ರೈತರನ್ನ ಕುರಿತ ಎಲ್ಲ ಹಿಂದೂ ಪರ ರೈತರು ಆಗಿರ್ತಕ್ಕಂಥ ಕುರಿತ 3500 ಕೊಡೋಕೆ ಸಾಧ್ಯ ಐತಿ, ಪೂರೈಸ್ತೈತಿ. ನಾನು ಕೊಡ್ತೇನೆ, ನೀವು ಕೊಡ್ರಿ ಅಂತೇಳಿ ರೈತರು ಬೆಂಬಲವಾಗಿ ಮಾತಾಡ್ಬೇಕಿನ್ನ ನಾಳೆ. ರೈತರಿಗೆ ಇವತ್ತಿನ ದಿವಸ ನೀ ಇದನ್ನು ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು. ರೈತರಿಗೆ ಇವತ್ತಿನ ದಿವಸ ಅವರಿಗೆ ಮೊರೆ ಹೋಗ್ಬೇಕು. ಇವತ್ತು ದಿವಸ ರೈತರಿಗಾಗಿ ನೀ ಹುಟ್ಟಿದೆ ಅಂದ ಬಳಕ ರೈತರಿಗಾಗೆ ಇವತ್ತು ದಿವಸ ರೈತರಿದ್ರನ ಜಗತ್ತು ಉಳಿತೈತಿ. ರೈತರಿಗಾಗೆ ಇವತ್ತು ದಿವಸ ನೀವೆಲ್ಲ ಬದುಕಿದ್ದೀರಿ. ರೈತರಿಂದೆಲ್ಲ ಕೊಟ್ಟಿರ್ತಕ್ಕಂಥ ನಿಮಗೆಲ್ಲ ಏನೋ ಕೊಟ್ಟಿರ್ತಕ್ಕಂಥ ರೈತರು ಬಂದಿರ್ತಿರ್ತಕ್ಕಂಥ ನೀವು ತಿಳ್ಕೊಂಡ ನೀನು ನಾಳಿನ ದಿವಸ ಕ್ಷಮಾಚರಣೆ ಮಾಡ್ಬೇಕು ರೈತರಿಗೆ. ನಾ ಮಾತಾಡಿ ತಪ್ಪಾಗೈತಿ. ನಾ 3500 ಕೊಡೋಕೆ ನಂಗೆ ಕೊಡಿಸ್ತೈತಿ. ನೀವು ಕೊಡ್ರಿ, ನಾವು ಕೊಡ್ರಿ, ರೈತರಿಗಾಗಿ ಬದುಕೋಣ, ರೈತರಿಗೆ ಉಳಿಸೋಣ ಅಂತಕ್ಕಂಥ ಮಾತನ್ನ ಎತ್ತಬೇಕು, ಧ್ವನಿ ಎತ್ತಬೇಕು. ಇದನ್ನು ನೀನಂದೆಲ್ಲ ಅದನ್ನು ಉಲ್ಟಾ ಮಾತಾಡಿ ತೋರಿಸ್ಬೇಕು. ನಾಳೆ ಇಲ್ಲಾಂದ್ರೆ ಮತ್ತೆ ಉಗ್ರ ಹೋರಾಟ ಆಕೈತಿ ಇದ್ರ ಸಂಬಂಧ ವಿಚಾರ ಮಾಡಿ ನೀವು ಇವತ್ತಿನ ದಿವಸ ನಾಳಿನ ಸಭೆಯೊಳಗೆ ಮಾತಾಡುವಂತಕ್ಕಂಥ ಮಾತು ನನಗೆ ಈ ಸಭೆಯಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ದೊಡ್ಡ ಪಾರ್ಟಿಗಳನ್ನ ಇದು ಮಾಡಿ ಜನಾಂಗದ ಮರಾಠ ಅಲ್ಲಿ ಬಿನ್ಸರದ್ರೆ ಎಲ್ಲರೂ ಬರ್ತೀರಿ. ನೀವು ಒಬ್ಬರೊಬ್ಬರು ಬಂದ್ರೆ ಯಾರು ಬರೋದಲ್ಲ ನೋಡ. ತಡಿತಡಿತಡಿಪ್ಪ ನಾವು ನಾಗರಾಜ್ ಈ ಕಡೆ ಇಲ್ಲ